ಓಕೆ ಓಕೆ. ಓ, ನಿಮಗೆ ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಮೈಸೂರ? ಅದು ಅಲ್ಲಿ ಕಾಣ್ತಿದೆಯಲ್ಲ ಪೇಂಟ್, ಅದು ಪೇಂಟ್ ಅಂತೆ. ಕೆಂಪಿಕೋಣ ಅನ್ಕೊಂಡೆ. ಇದು ನೋಡಿ, ಎಲ್ಲ ಬಿಸಿಲಿಗೆ ಟ್ಯಾನ್ ಆಗೋದು. ಇವ ನೋಡಿ ಕೆಂಪಾಗೋದು ನೋಡಿ. ಟ್ಯಾನ್ ಆದ್ರೆ ಈ ತರ ಆಗುತ್ತೆ. ಈ ಒಂದು ನಂದೆಲ್ಲ ಕಲರ್ ಒಂದೇ ತರ ಆಗುತ್ತೆ. ನಾವ್ ಯಾಕೆ ಟ್ರಾವೆಲ್ ಮಾಡಬೇಕು ಅನ್ನೋ ಪ್ರಶ್ನೆ ಹಲವಾರು ಸಲ ನನ್ನಲ್ಲೂ ಕೂಡ ಬಂದಿದೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಟ್ರಾವೆಲ್ ಮಾಡಿದಾಗ ಸಿಗುವಂತಹ ಜನರಾಗಿರ್ಬೋದು, ಜಾಗಗಳಾಗಿರ್ಬೋದು, ಅಥವಾ ಎಕ್ಸ್ಪೀರಿಯನ್ಸಸ್ಸೇ ಆಗಿರ್ಬೋದು, ಬೇರೆ ಯಾವುದರಲ್ಲೂ ಸಿಗೋದು ತುಂಬಾ ಕಷ್ಟ. ಈ ರೈಡಿಂಗ್ ಸೀರೀಸ್ ನಲ್ಲೂ ಕೂಡ ಹೋಗ್ಬೇಕಾದ್ರೆ ಸುತ್ತಲೂ ಇರುವಂತಹ ಬೆಟ್ಟಗಳಾಗಿರ್ಬೋದು, ಅಥವಾ ಬೆಟ್ಟದ ಮಧ್ಯೆ ಹರಿಯುವಂತಹ ನೀರೇ ಆಗಿರ್ಬೋದು, ಅಥವಾ ನಾವು ಹೋಗ್ತಾ ಇದ್ದಂತಹ ರಸ್ತೆಯೇ ಆಗಿರ್ಬೋದು, ಇವೆಲ್ಲ ಕೂಡ ತುಂಬಾ ಅಂದ್ರೆ ತುಂಬಾ ನೀಟ್ ಆಗಿ ಚೆನ್ನಾಗಿತ್ತು. ಈ ರೈಡಿಂಗ್ ಸೀರೀಸ್ ನಲ್ಲಿ ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತಹ ಜಾಗ ಅಂದ್ರೆ ವಾಲ್ಪರಾಯಿ. ನಿಜ ಹೇಳ್ಬೇಕಂದ್ರೆ ಈ ಪ್ಲೇಸ್ ಡಿಫ್ರೆಂಟ್ ಆಗಿರೋ ಒಂದು ವೈಬ್ನೇ ಕೊಡ್ತು. ಅಲ್ಲಿರೋ ರೋಡ್ಸ್ ಆಗಿರ್ಬೋದು, ಹೇರ್ ಪಿನ್ ಕರ್ವ್ಸ್ ಆಗಿರ್ಬೋದು, ಫಾಗ್ ಆಗಿರ್ಬೋದು, ಅಥವಾ ಟೀ ಎಸ್ಟೇಟ್ಸ್ ಆಗಿರ್ಬೋದು, ಟೋಟಲಿ ದ ರೈಡ್ ವಾಸ್ ಸಮಥಿಂಗ್ ಎಲ್ಸ್. ವೆಸ್ಟರ್ನ್ ಘಾಟ್ಸ್ ರೇಂಜ್ ಒಳಗೆ ಇರುವಂತಹ ಅಣ್ಣಮಲೈ ಹಿಲ್ಸ್ ಭಾಗದಲ್ಲಿ ವಾಲ್ಪರಾಯಿ ಬರುತ್ತೆ. ಸಿ ಲೆವೆಲ್ ಇಂದ ಸುಮಾರು 3000 ಅಡಿ ಎತ್ತರದಲ್ಲಿ ಇರುವಂತಹ ಜಾಗ ಆಗಿರೋದ್ರಿಂದ ಇಲ್ಲಿ ಕ್ಲೈಮೇಟ್ ಯಾವಾಗಲೂ ಕೂಡ ಕೂಲ್ ಆಗಿ ಪ್ಲೆಸೆಂಟ್ ಆಗಿರುತ್ತೆ. 19ನೇ ಶತಮಾನದಲ್ಲಿ ಬ್ರಿಟಿಷ್ ಪ್ಲಾಂಟರ್ಸ್ ಇಲ್ಲಿ ಬಂದು ಟೀ ಮತ್ತು ಕಾಫಿ ಪ್ಲಾಂಟೇಶನ್ ನ ಸ್ಟಾರ್ಟ್ ಮಾಡಿದ್ರು. ಅಂದಿನಿಂದ ನಿಧಾನವಾಗಿ ವಾಲ್ಪರಾಯಿ ಒಂದು ಪ್ಲಾಂಟೇಶನ್ ಟೌನ್ ಆಗಿ ಡೆವಲಪ್ ಆಯಿತು. ಇಂದಿಗೂ ಕೂಡ ಇಲ್ಲಿ ಕಾಣುವಂತಹ ದೊಡ್ಡ ದೊಡ್ಡ ಟೀ ಎಸ್ಟೇಟ್ಗಳೇ ಈ ಜಾಗದ ಐಡೆಂಟಿಟಿ. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಬೆಳಗ್ಗೆ ಇವತ್ತು ಬೇಗ ಎದ್ದು, ಅಂದರೆ 7 o'clock ಆಯಿತು. ಬಿಕಾಸ್ ಲಗೇಜೆಲ್ಲ ಇರೋದ್ರಿಂದ ನಮ್ಮ ಹತ್ರ ಲಗೇಜೆಲ್ಲ ಸೆಟ್ ಮಾಡಿ, ಎಲ್ಲ ಬೈಕಿಗೆ ಕಟ್ಟಿ, ಚೈನ್ ಲೂಬ್ ಎಲ್ಲ ಮಾಡಿ, ಸೊ ಎಲ್ಲ ಮಾಡಿ ಹೊರಡಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಸೊ ಇಟ್ಸ್ ಅರೌಂಡ್ 7 AM ಟುಡೇ. ಕೊಯಮತ್ತೂರಲ್ಲಿ ಇರೋದ್ರಿಂದ ನಾವು ಕೊಯಮತ್ತೂರಿಂದ ಡೈರೆಕ್ಟ್ ವಾಲ್ಪರಾಯಿ. ಸೊ ಇಟ್ ಈಸ್ ಅರೌಂಡ್ 100 kilometers. ಬಟ್ ನಮಗೆ ಹೋಗಬೇಕಾದ್ರೇ ಒಂದು ಮಂಕಿ ಫಾಲ್ಸ್ ಅಂತ ಸಿಗುತ್ತೆ, ಬೇಕರಿ. ಬಟ್ ಎಲ್ಲೂ ನಮಗೆ ತಿಂಡಿಗೆ ಅಂತ ಆವಾಗಿಂದ ಹುಡುಕ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ ಒಂದೇ ಒಂದು ಹೋಟೆಲ್ ಕೂಡ. ಇಲ್ಲಿ ಎಲ್ಲ ಬರೀ ಬೇಕರಿನೇ ಓಪನ್ ಇದೆ. ಅದು ಏನು ತಿಂತಾರೆ ಬೆಳಿಗ್ಗೆ ಬೆಳಿಗ್ಗೆ ಬೇಕರಿಗೆ ಹೋಗಿ ಅಂತ ಗೊತ್ತಾಗಲ್ಲ. ಇಲ್ಲಿಂದ 44 kilometer ರೈಟ್ ಸೈಡಿಗೆ ಹೋದರೆ ಪಾಲಕ್ಕಾಡು, ಸೊ ಸ್ಟ್ರೈಟ್ ಹೋದರೆ ಪೊಲಾಚಿ, ಸೊ ಲೆಫ್ಟಿಗೆ ಹೋದರೆ ಸೇಲಂ. ಸೊ ನಾವು ಪೊಲಾಚಿಗೆ ಹೋಗುವಂಥದ್ದು, ಪೊಲಾಚಿ ಸೈಡಿಗಾಗಿ ವಾಲ್ಪರಾಯಿ ಸೈಡ್ ಹೋಗುವಂಥದ್ದು. ಏನದ ಬೆಂಗಳೂರು ಗಾಡಿ ಅಣ್ಣ ಸೆಂಡ್ ಬೆಂಗಳೂರು ಗಾಡಿ. ಬಾಯ್ ಬಾಯ್ ಬಾಯ್. ಓ, ನಿಮಗೆ ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಮೈಸೂರ? ಮಂಗಳೂರು ಆ್ಯಕ್ಚುಲಿ, ಬಟ್ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಸೊ ಇವಾಗ ಇಲ್ಲಿ ವಾಲ್ಪರಾಯಿಗೆ ಹೋಗೋಣ ಅಂತ ಬಂದಿದ್ದು. ವಾಲ್ಪರಾಯಿ, ಹೌದು ಹೌದು ಹೌದು. ಸರಿ ಅಣ್ಣ, ಸಿಗೋಣ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ 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 ಅಣ್ಣ, ಬರ್ತೀನಿ. ಬಾಯ್ 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 ಅಣ್ಣ. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ನಂದು ಏರ್ ಸ್ವಲ್ಪ ಕಮ್ಮಿಯಾಗಿ ಇಶ್ಯೂ ಆಯಿತು ಸ್ವಲ್ಪ. ಸೊ ಅಲ್ಲೂ ಅಷ್ಟೇ ಅವ್ರು ಕನ್ನಡದವರೇ ಸಿಕ್ಕಿದ್ರು. ಬಿಕಾಸ್ ನಂದು ನಂಬರ್ ಪ್ಲೇಟ್ KA03 ಆಗಿರೋದ್ರಿಂದ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಕರ್ನಾಟಕದ ಗಾಡಿ ಅಂತ. ಸೊ ಅವ್ರು ತುಂಬಾ ಮಾತಾಡಿಸಿದ್ರು ನನ್ನ ಜೊತೆ. ಅಲ್ಲಿ ಮಾತಾಡಿಸಿ ನನಗೆ ವಿಡಿಯೋ ತೆಗೆಯೋದಕ್ಕೆ ಆಗಲಿಲ್ಲ ಕರೆಕ್ಟಾಗಿ. ಅವರೇ ಹೇಳಿದ್ರು, ಈ ಥರ ಒಂದು ಟೈರ್ ಶಾಪ್ ಇದೆ ಮುಂದ್ಗಡೆ ಹೋಗಿ, ಅಲ್ಲಿ ನಿಮಗೆ ಪ್ರೆಷರ್ ಹಾಕ್ಕೊಡ್ತಾರೆ ಟೈರ್ಗೆ, ಏನು ತೊಂದರೆ ಇಲ್ಲ, ಮುಂದೆ ಹೋಗಿ ಅಂತೆಲ್ಲ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ಸ್ವಲ್ಪ ಮುಂದೆ ಟೈರ್ ಶಾಪಿಗೆ ಬಂದಿದ್ದ ತಕ್ಷಣ ಮತ್ತಿಬ್ಬರು ಸಿಕ್ಕಿದ್ರು, ಮೈಸೂರವ್ರಂತೆ ಅವರು. ಸೊ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿ ಹೇಗಿದೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಆ ಥರ ಎಲ್ಲ ಖುಷಿ ಆಯಿತು. ಈ ಥರ ಸಿಕ್ಕಿದ್ರೇ ಖುಷಿ ಆಗುವಂಥದ್ದು ನನಗೆ. ಅಯ್ಯೋ, ಅವರೇನೋ ಮಾತಾಡ್ಕೋತಾ ಇದ್ರು ಇಬ್ರು, ನಾನು ಬಾಯ್ ಅಂತ ಹೇಳಿದೆ. ನೋಡಿ ನಗಾಡ್ತಾ ಇದ್ರು ಏನೋ ಗಾಡಿ ಬಗ್ಗೆ ಹೇಳ್ಕೊಂಡು. ಸುಮ್ಮನೆ ತಮಾಷೆಗೆ, ಅಂದರೆ ಸೀರಿಯಸ್ ಆಗೇನೂ ಅಲ್ಲ. ಪೀಪಲ್ ಆರ್ ಗುಡ್.
ಆಯ್ತು ನನಗೆ ವ್ಯೂ ನೋಡಿ. ಶಿ 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 ನನ್ನ ಪ್ರಕಾರ ರೋಡೇ ಇರಲ್ಲ ಇಲ್ಲಿಗೆ. ಸೆಂಟರ್ ಆಫ್ ಟೆಂಪಲ್ ಆಫ್ ಕಾನ್ಶಿಯ ಏನು ಓದೋಕ್ಕೆ ಬರೋಲ್ಲ ನನಗೆ. ಈ ಕಡೆ ಲೇಕ್ ಬೇರೆ ಇದೆ. ಸೊ ಇಲ್ಲಿ ಅಣ್ಣಾಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಇದೆ. ಸೊ ಇಲ್ಲಿ ನಾವು ಗಾಡಿನ ನಿಲ್ಲಿಸಿ ಇಲ್ಲಿ ಪಾಸ್ನೆಲ್ಲ ತೋರಿಸ್ಬೇಕು. ನಾವು ಪಾಸ್ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಬೇರೆ ಸಪ್ರೇಟಾಗಿ ಏನಾದರೂ ಪಾರ್ಕಿಂಗ್ ಏನಾದರೂ ಇದೆಯೋ ಗೊತ್ತಿಲ್ಲ. ದ ಸೇಮ್ ಒನ್. ಓಕೆ ಓಕೆ. ಅಲ್ಬರಾಯ್ ಇಲ್ಲೆಲ್ಲ ಹಾಕಿದ್ದಾರೆ ಎಲಿಫೆಂಟ್ ಝೋನ್ ಅಂತ. ಸಿಗದೇ ಇದ್ದರೆ ಸಾಕಪ್ಪ ಎಲ್ಲಾದರೂ. ನಮಗೆ ಇದೇ ಎಲಿಫೆಂಟು. ಇದಕ್ಕಿಂತ ದೊಡ್ಡ ಎಲಿಫೆಂಟ್ ಯಾವುದು ಹೇಳಿ? ಯಾವುದೂ ಇಲ್ಲ. ಮುಂದುಗಡೆ ಬಂದರೆ ಎಲಿಫೆಂಟ್ ಬಂದರೆ ತಪ್ಪಿಸ್ಕೊಂಡು ಹೇಗಾದರೂ ಹೋಗಬೇಕು. ಇದೇನು ಮಂಕಿ ಫಾಲ್ಸು? ಮಂಕಿ ಥರನೇ ಇದೆ ಇದು. ಏನೂ ಇಲ್ಲ, ನೀರೇ ಇಲ್ಲ ಗುರು. ಅಂದರೆ ರಾಂಗ್ ಟೈಮು. ಮೇ ಬಿ ಬೇರೆ ಟೈಮಲ್ಲಿ ಬಂದರೆ ಸ್ವಲ್ಪ ನೀರು ಇರ್ಬೋದು ಜಾಸ್ತಿ. ಇಲ್ಲಿ ಏನಂದರೆ ಏನು ನೀರೇ ಇರಲಿಲ್ಲ. ರೋಡ್ ವಿತ್ ಕರ್ವ್ಸ್, ಗೋ ಸ್ಲೋ. ಸೊ ತುಂಬ ಅಂದರೆ ತುಂಬ ಕರ್ವ್ಸ್ ಇದೆ. ಸೊ ಯಾರಾದರೂ ಬರ್ತಾಯಿದ್ರು ಕೂಡ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ. ಸುಮ್ಮನೆ ಬಾಯಿಗೆ ಬಂದಂಗೆ ಹೋಗೋದಕ್ಕೆ ಹೋಗಬೇಡಿ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಗಾಡಿ ಓಡಿಸಿ ಯಾವತ್ತು. ಬಿಕಾಸ್ ಯಾವ ಕರ್ವ್ಸಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಪ್ರಾಣಿಗಳು ಬರ್ಬೋದು ಎಲ್ಲಾದರೂ ಮಧ್ಯದಲ್ಲಿ. ರೆಗ್ಯುಲರಾಗಿ ಸಿಗುತ್ತೆ ಅಂತಲ್ಲ, ಈ ಟೈಮಲ್ಲೆಲ್ಲ ಯೂಶ್ವಲಿ ಏನೂ ಸಿಗಲ್ಲ. ಬಟ್ ಹೇಳ್ತಾ ಇರೋದು, ಹೇಳೋದಕ್ಕಾಗಲ್ಲ. ಕಾಡಾಗಿರೋದ್ರಿಂದ ಏನಾದರೂ ಇದ್ರೂ ಇರ್ಬೋದು. ಕ್ರಾಸಿಂಗ್ ಏನಾದರೂ ಮಾಡಬೇಕಾದ್ರೆ ಕಷ್ಟ ಇಲ್ಲ ಅಂತ ಇದ್ದರೆ ಅದಕ್ಕೋಸ್ಕರ. ಸೊ ತುಂಬ ನೋಡ್ಕೊಂಡು ಓಡಿಸಿ. ಇಲ್ಲೆಲ್ಲ ನೋಡಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ ಈ ಥರ ರೋಡ್ಗಳಲ್ಲಿ. ನೋಡಿ ಫುಲ್ ಜರಿದು ಬಿದ್ದುಬಿಟ್ಟಿದೆ ಕೆಳಗಡೆ. ಸೊ ತುಂಬ ಕೇರ್ಫುಲ್ ಇರಬೇಕು ಇಲ್ಲಿ. ಬೆಟ್ಟನೇ ಕೊರೆದು ಬಿಟ್ಟು ಇಲ್ಲಿ ರೋಡ್ ಮಾಡಿರೋವಂಥದ್ದು. ಅಣ್ಣಾಮಲೈ ಟೈಗರ್ ರಿಸರ್ವ್ ಚೆಕ್ ಪಾಯಿಂಟ್ ಕ್ರಾಸ್ ಮಾಡಿ ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಒಂದು ಸೂಪರ್ ಆಗಿರುವಂತಹ ಪ್ಲೇಸ್ ಕಣ್ಣಿಗೆ ಬೇಕು. ಒಂದು ಕಡೆಯಿಂದ ಬೆಟ್ಟ, ಇನ್ನೊಂದು ಕಡೆಯಿಂದ ಡ್ಯಾಮ್ ಅಲ್ಲಿ ತುಂಬಿಕೊಂಡಿರುವಂತಹ ಶುದ್ಧವಾದಂತಹ ನೀರು. ಅಲ್ಲೇ ಬೈಕ್ ನ ಸ್ವಲ್ಪ ಸೈಡಿಗೆ ಹಾಕಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಆ ವ್ಯೂ ನ ಎಂಜಾಯ್ ಮಾಡಿಕೊಂಡು ನಂತರ ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಪ್ರಯಾಣನ ಮುಂದೆ ಕಂಟಿನ್ಯೂ ಮಾಡಿದ್ವಿ. ಘಾಟ್ ಸೆಕ್ಷನ್ ಹತ್ಕೊಂಡು ಹೋಗ್ತಾ ಹೋಗ್ತಾ ಅಲಿಯಾರ್ ನದಿಗೆ ಕಟ್ಟಲ್ಪಟ್ಟಂತಹ ಅಲಿಯಾರ್ ಡ್ಯಾಮ್ ವಿಶಾಲವಾಗಿ ಕಾಣಿಸೋದಕ್ಕೆ ಶುರುವಾಯಿತು. ಅಲ್ಲಿಂದ ನೋಡ್ಬೇಕಾದ್ರೆ ಬೆಟ್ಟದ ಮೇಲೆ ಇದ್ದಂತಹ ಮರಗಳೆಲ್ಲ ದಟ್ಟವಾಗಿ ಬೆಳೆದಿತ್ತು. ರಸ್ತೆಯ ಮಧ್ಯೆ ಇದ್ದಂತಹ ಆ ಹೇರ್ಪಿನ್ ತಿರುವುಗಳು ರೈಡ್ ಮಾಡೋಕೆ ಒಂದು ಅದ್ಭುತವಾದ ಅನುಭವವನ್ನೇ ಕೊಡ್ತಾ ಇತ್ತು. ನಾವು 5 ಜನ ರೈಡ್ ಅಲ್ಲಿ ಇದ್ದಿದ್ರಿಂದ ಎಲ್ಲೂ ಕೂಡ ಬೋರ್ ಅಂತ ಅನ್ನಿಸ್ಲಿಲ್ಲ. ಒಂದೊಂದು ಟರ್ನ್ ಅಥವಾ ಒಂದೊಂದು ವ್ಯೂ ಪಾಯಿಂಟ್ ನ ಕೂಡ ಎಂಜಾಯ್ ಮಾಡಿಕೊಂಡು ರೈಡ್ ನ ಫೀಲ್ ಮಾಡ್ತಾ ಮುಂದೆ ಹೊರಟ್ವಿ. ಸೊ ಇಲ್ಲಿ ನಿಮಗೆ ಕ್ಯಾಮರಾಸ್ ತರಬೇಕು ಅಂತ ಹೇಳಿದ್ರೆ ಚೆಕ್ ಪಾಯಿಂಟಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ಸ್ಟಿಲ್ ಕ್ಯಾಮರಾ ಅಂದರೆ ನಿಮ್ಮದು ಗೋಪುರ ಅಥವಾ DJ ಆ್ಯಕ್ಷನ್ 5 ಈ ಥರ ಹೆಲ್ಮೆಟಿಗೆ ಮೌಂಟ್ ಮಾಡ್ಕೊಂಡು ಹೋಗೋವಂಥ ಆ್ಯಕ್ಷನ್ ಕ್ಯಾಮರಾಗಳೇನಾದರೂ ಇದ್ದರೆ ಸೊ 50 ರುಪೀಸ್ ಈಚ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಸೊ ಅದು ಬಿಟ್ಟು ನಿಮ್ಮ ಹತ್ರ DSLR ಅಥವಾ ಬೇರೆ ಯಾವುದಾದ್ರೂ ದೊಡ್ಡ ಕ್ಯಾಮರಾಗಳಿದ್ದರೆ ಅದಕ್ಕೆ 300 ರುಪೀಸ್ ಯು ಹ್ಯಾವ್ ಟು ಪೇ ಫಾರ್ ಈಚ್ ಪರ್ಸನ್. ನಾನು ಹೇಳ್ತಾ ಇರೋವಂಥದ್ದು ಇಂಡಿವಿಜುವಲ್ ಪರ್ಸನ್ಗೆ ಅಷ್ಟು ಚಾರ್ಜ್ ಮಾಡ್ತಾರೆ. ಸೊ ನಾವು 5 ಜನ ಇದ್ವಿ. 5 ಜನದಲ್ಲಿ 3 ಜನರ ಹತ್ರ ಕ್ಯಾಮರಾ ಇತ್ತು. ಸೊ 150 ಫಾರ್ ದ್ಯಾಟ್ ಆ್ಯಂಡ್ 250 ಅಂದರೆ 50 ಈಚ್ ಫಾರ್ ಬೈಕ್ ಆ್ಯಂಡ್ ಪರ್ಸನ್. ಅಂದರೆ ನಿಮ್ಮದು ಮತ್ತು ನಿಮ್ಮದು ಗಾಡಿ ಸೇರಿಸಿ 2 ವೀಲರ್ ಆಗಿದ್ದರೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದೊಂದು ಹೇಳಬೇಕಿತ್ತು ನಿಮಗೆ. ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ಡ್ರೋನ್ ಬಗ್ಗೆ ನನಗೆ ಐಡಿಯಾ ಇಲ್ಲ. ವೆದರ್ ದೇ ವಿಲ್ ಅಲೋ ಆರ್ ನಾಟ್. ನಾನು ಹೇಳೋದಕ್ಕೇ ಹೋಗಲಿಲ್ಲ. ನನ್ನ ಹತ್ರ ಇತ್ತು ಡ್ರೋನು, ಬಟ್ ನಾನು ಅಲ್ಲೇನೂ ಹೇಳೋದಕ್ಕೆ ಹೋಗಲಿಲ್ಲ. ಬಿಕಾಸ್ ಅಲೋ ಇಲ್ಲ, ಕೊಟ್ಟೋಗಬೇಕು, ಆ ಥರ ಏನಾದರೂ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಐ ಡೋಂಟ್ ವಾಂಟೆಡ್ ಟು ಲೀವ್ ಮೈ ಡ್ರೋನ್ ದೇರ್ ಆ್ಯಂಡ್ ಪಿಕ್ ಇಟ್ ಅಪ್ ಅಗೈನ್. ಸಿ ಈ ಕರ್ವ್ಸ್ ಎಲ್ಲ ನೋಡಿ ಯಾವ ಥರ ಇದೆ ಅಂತ. ವಾವ್ 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 ವಾವ್, ನೈಸ್ 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 ನೈಸ್. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎವ್ರಿ ಕರ್ವಿಗೂ ಕೂಡ ಹೇರ್ ಪಿನ್ ಬೆಂಡ್ ಅಂತ ಹಾಕಿದ್ದಾರೆ. ಹೇರ್ ಪಿನ್ ಥರ ಬೆಂಡ್ ಇದೆ ಅಂತ ಹೇಳಿ ಕರ್ವ್ಸಿಗೆ ನೇಮ್ ಇಟ್ಟಿದ್ದಾರೆ. ಅಂದರೆ 1, 2, 3 ಅಂತ. ಸೊ ಟೋಟಲ್ 40 ಹೇರ್ ಪಿನ್ ಕರ್ವ್ಸ್ ಇದೆ, ಅಂದರೆ ಬೆಂಡ್ಸ್ ಇದೆ. ನೀಲಗಿರಿ ಟೈರ್ ಹೇರ್ ಪಿನ್ ಬೆಂಡ್ ಅಂತ ಇದು 10ನೇದು. ಈ ಥರ 40 ಇದೆ ಟೋಟಲು. ಅದು ಸಣ್ಣ ಚೆಕ್ ಪಾಯಿಂಟ್ ಥರ ಇದೆ ಇಲ್ಲಿ. ಚಾಲಕುಡಿ ಅಂತ ಇಲ್ಲಿ ಪ್ಲೇಸ್ ಹೆಸರು.
ಸೊ ನಿಮಗೇನಾದರೂ ಸ್ನ್ಯಾಕ್ಸ್ ಆ ಥರ ಏನಾದರೂ ಬೇಕು ಅಂತ ಇದ್ದರೆ ಇಲ್ಲೊಂದು ರೆಸ್ಟೋರೆಂಟ್ ಇದೆ, ನಿಮಗೆ ತಗೋಬೋದು ಏನಾದರೂ ಬೇಕು ಅಂತ ಇದ್ದರೆ. ಆಲ್ಮೋಸ್ಟ್ 75% ಆಫ್ ದ ಘಾಟ್ ಸೆಕ್ಷನ್ ಅನ್ನ ಕ್ರಾಸ್ ಮಾಡಿ ಮೇಲೆ ಹೋದಾಗ ಚಾಲಕುಡಿ ಅನ್ನೋ ಒಂದು ಸಣ್ಣ ಜಾಗ ಸಿಕ್ತು. ಅಲ್ಲಿ ನಾವು ಹಾರ್ನ್ಬಿಲ್ ವ್ಯೂ ಪಾಯಿಂಟ್ ಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಗೆ ಹೋದ್ರೆ ವಾಲ್ಪರೈನ ಹಿಸ್ಟ್ರಿ ಬಗ್ಗೆ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ. ಮತ್ತೆ ವ್ಯೂ ಕೂಡ ತುಂಬಾ ಚೆನ್ನಾಗಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ವ್ಯೂ ನ ಎಂಜಾಯ್ ಮಾಡಿಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಅಲ್ಲಿಂದ ದೂರದಲ್ಲಿ ಕಾಣಿಸ್ತಾ ಇದ್ದಂತಹ ಅಲಿಯರ್ ಡ್ಯಾಮ್ ನ ಕೂಡ ನೋಡಿದ್ವಿ. ವ್ಯೂ ಪಾಯಿಂಟ್ ಅಂತ ಇದೆ. ಸೊ ಈ ವ್ಯೂ ಪಾಯಿಂಟ್ ಗೆ ನಾವು ಬಂದಿದ್ದೀವಿ. ಸೊ ಇದ್ರ ಒಳಗಿಂದ ಎಂಟ್ರೆನ್ಸ್ ಆ್ಯಕ್ಚುಲಿ. ಸೊ ಇದು ಮೇನ್ ರೋಡ್ ವಾಲ್ಪರೈ ಹೋಗುವಂಥ, ಇದು ಪಲ್ಲಚ್ಚಿಂದ ನಾವು ಬಂದಿರುವಂಥದ್ದು ಈ ಕಡೆಯಿಂದ. ಸೊ ಇದು ವಾಲ್ಪರೈ ಸೈಡ್ ಹೋಗುವಂಥ ರೋಡು. ಸೊ ಇಲ್ಲಿ ಬರಬೇಕಾದ್ರೆ ಸಣ್ಣದಾಗಿದೆ, ಬಟ್ ವ್ಯೂ ಕಾಣಿಸಲ್ಲ ನಿಮಗೆ. ಇಲ್ಲಿ ಜಸ್ಟ್ ಬೋರ್ಡ್ ಹಾಕಿದ್ದಾರೆ, ನಿಮಗೆ ಬೋರ್ಡ್ ನೋಡಿನೇ ಗೊತ್ತಾಗಬೇಕಷ್ಟೇ. ಇದು ನೋಡಿ ಎಲ್ಲ ಹಿಸ್ಟ್ರಿ ಇದೆ, ಲೈಕ್ ಇಲ್ಲಿ ಏನು ಇದು ಅದು ಇದು ಅಂತೇಳಿ ಎಲ್ಲ ಹಿಸ್ಟ್ರಿ ಇದೆ ಕಂಪ್ಲೀಟಾಗಿ. ಟೈಗರ್ ಮ್ಯಾನ್ ಆಫ್ ಇಂಡಿಯಾ, ಕೈಲಾಶ್ ಶಂಖಾಲ, ಸೊ ಈ ಥರ ಎಲ್ಲದ್ರ ಬಗ್ಗೆನೂ ಇಲ್ಲಿ ಇನ್ಫಾರ್ಮೇಷನ್ ಇದೆ ಹೇಳ್ದು. ಸೊ ನೀವು ಬಂದರೆ ಓದ್ಕೋಬೋದು. ಈಗ ಹಾರ್ನ್ಬಿಲ್ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಸೊ ಟು ಬಿ ವೆರಿ ಹಾನೆಸ್ಟ್ ಚೆನ್ನಾಗಿದೆ. ಇದು ನೋಡಿ ಯಾವ ಥರ ಕಾಣುತ್ತೆ ಅಂತ ನೋಡ್ಬೋದು ನಿಮಗೆ. ಹೊಲ್ಬಾರ್ದು ಹೌದಾ ಮಂಕಿ ಬಲ್ಸಾ ಆತು ಮಲ್ಲ ಎತ್ತಿನ ಸುಂದರ. ಹೀಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು. ಅದು ಅಲ್ಲಿ ಕಾಣ್ತಿದೆಯಲ್ಲ ಪೇಂಟ್ ಅದೇ, ಅದು ಪೇಂಟ್ ಅಂತೆ. ಹೇಳ್ತಾ ಇರೋದು ಯಾರು ಇವರು ಪೇಂಟ್. ಇಲ್ಲಿ ನೋಡು ಅಣ್ಣಾಮಲೈ ಟೈಗರ್ ಕಿಂಗ್ ಟೈಗರ್ ಇವರು. ಎಂತ ಹುಲಿ ಎಂತ ಪೇಂಟ್ ಕೊಟ್ಟರು ಯಾರು ಅಂತ? ಯಾರು? ಅನುರಾಗ್ ಗುಚ್ಚೆ ಹೋದ್ರೆ ಅದಕ್ಕೆ ಜೋರಾಗಿ ಬೀಳುತ್ತೆ ಅನ್ಸುತ್ತೆ. ಪೇಂಟ್ ಕೊಟ್ಟದ್ದು ನಿಮಗೆ ಯಾರಿದ್ರು ಪೇಂಟ್ ಕೊಟ್ಟದ್ರ ಅಂತ ವಿಡಿಯೋದಲ್ಲಿ ನೋಡಿದ್ರೆ ನೀರು ಅಂತ ಹೇಳ್ತಾರೆ. ಕೆಂಪಿ ಕೊಂಡು ಅನ್ಕೊಂಡೆ. ಇದು ನೋಡಿ ಎಲ್ಲ ಬಿಸಿಲಿಗೆ ಟ್ಯಾನ್ ಆಗೋದು, ಇವ ನೋಡಿ ಕೆಂಪಾಗೋದು. ನೋಡಿ ಬ್ಲಶ್ ಆಗ್ತಾ ಉಂಟು ಮರೆ. ನೋಡಿ ಟ್ಯಾನ್ ಆದ್ರೆ ಈ ತರ ಆಗುತ್ತೆ. ಒಂದು ನಂದೆಲ್ಲ ಕಲರ್ ಒಂದೇ ತರ ಆಗುತ್ತೆ, ಕಪ್ಪಾಗ್ತೇವೆ ನಾವು. ಇವ ನೋಡಿ ಫುಲ್ ಮುಖ ಎಲ್ಲ ಕೆಂಪಾಗುತ್ತೆ. This view, jokes apart, this view is very jokes apart. ತುಂಬಾ ಚೆನ್ನಾಗಿದೆ. We are entering to the tea estate. ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್. ವಾವ್, ನೀರು ಬೆಲೆ ಇದೆ ಇಲ್ಲಿಂದ ಸ್ಟಾರ್ಟ್. ಸೊ ಡೆಫಿನೆಟ್ಲಿ ಇದ್ರ ಮೇಲೆ ಬಂದು ಯಾವ ರೀತಿಯಾಗಿ ಮಾಡಿರ್ಬೋದು ಇವರು, ದೇವ್ರೇ. ಕಂಪ್ಲೀಟ್ ಟೀ ಎಸ್ಟೇಟು, ಅದು ಕೂಡ ಎಷ್ಟು ಕ್ಲೀನಾಗಿದೆ ನೋಡಿ. ಇದನ್ನು ಯಾರು ಮೇಂಟೈನ್ ಮಾಡ್ತಾರೋ ದೇವರಿಗೆ ಗೊತ್ತು. ಇಷ್ಟು ದೊಡ್ಡ ಟೀ ಫಾರ್ಮ್ನ, ಅದು ಕೂಡ ಇಷ್ಟು ನೀಟಾಗಿ. ಹ್ಯಾಟ್ಸ್ ಆಫ್. ಎಲ್ಲಿ ನೋಡಿದ್ರು ಈ ಗುಡ್ಡದ ಮೇಲೆ ಹೆಂಗ್ ನಟ್ರಪ್ಪ ಇವರು ಅಂತ ನನಗಾಗೋದು. ಯಪ್ಪ, ಸಿ ದ ವ್ಯೂ. ಎಲ್ಲಿ ನೋಡಿದ್ರು ಟೀ ಎಸ್ಟೇಟ್ಗಳು ಕಾಣುತ್ತೆ, ಅದು ಈ ಮರ ಬೇರೆ ಮಧ್ಯದಲ್ಲಿ. ವಾವ್, ಅನ್ಎಕ್ಸ್ಪೆಕ್ಟೆಡ್. ನನಗಿದು ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಫೈನಲಿ ಹಲವಾರು ಕಿಲೋಮೀಟರ್ಗಳ ರೈಡ್ ಕಂಪ್ಲೀಟ್ ಆದಮೇಲೆ ನಾವು ರೀಚ್ ಆಗಿದ್ದು ದ ಮೋಸ್ಟ್ ಅವೈಟೆಡ್ ಪ್ಲೇಸ್ ಆಗಿರುವಂತಹ ವಾಟರ್ ಫಾಲ್ ಅನ್ನೋ ಜಾಗಕ್ಕೆ. ವಾಟರ್ ಫಾಲ್ ಅನ್ನೋ ನೇಮ್ ವಾಟರ್ ಫಾಲ್ ಇರೋ ಕಾರಣಕ್ಕೆ ಬಂದಿರುವಂತದ್ದಲ್ಲ. ಇದು ಒಂದು ಬ್ಯೂಟಿಫುಲ್ ಟೀ ಎಸ್ಟೇಟ್ ಏರಿಯಾ. ಬೆಟ್ಟದ ಮೇಲೆ ನೀಟಾಗಿ ಅರೇಂಜ್ ಆಗಿರುವಂತಹ ಟೀ ಪ್ಲಾಂಟ್ಸ್ ನ ನೋಡ್ತಾ ಮನಸ್ಸಲ್ಲಿ ಹಲವಾರು ವಿಚಾರಗಳು ಓಡೋಕೆ ಶುರುವಾಯ್ತು. ಆ ವ್ಯೂ ನೋಡ್ತಾ ಇರ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕು ಅನ್ನೋ ಹುಮ್ಮಸ್ಸು ಇನ್ನೂ ಹೆಚ್ಚಾಯ್ತು. ಆ ಪ್ಲೇಸ್ ನಲ್ಲಿ ಇರ್ಬೇಕಾದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಹಾಗೇನೆ ಎಲ್ರ ಜೊತೆಯಲ್ಲಿ ಟೀ ಕೂಡ ಕುಡಿದ್ವಿ. ಆ ಮೂಮೆಂಟ್ ಸಿಂಪಲ್ ಆಗಿದ್ರು ಕೂಡ ತುಂಬಾ ನೆನಪಿನಲ್ಲಿ ಉಳಿಯುವ ಹಾಗೆ ಇತ್ತು. ಸಿಟಿ ಹೆಸರೇ ವಾಟರ್ ಫಾಲ್ ಅಂತೇಳಿ. ವಾಟರ್ ಫಾಲ್ ಹೇಗಿದೆ ಬ್ರೋ? ವಾಟರ್ ಫಾಲ್ ಸೂಪರ್ ಆಗಿದೆ ಬ್ರೋ. ವಾಟರ್ ಫಾಲ್ ಹೇಗಿದೆ ಬ್ರೋ? ಎಕ್ಸ್ಪ್ರೆಷನ್ ಅಲ್ಲಿ ಅರ್ಥ ಆಗಿರ್ಬೋದು ನಿಮಗೆ. ಸೊ ಇಲ್ಲೇ ಟೀ ಕುಡಿಲಿಕ್ಕೆ ಅಂತೇಳಿ ಬಂದ್ವಿ. ಆಲ್ರೆಡಿ ನಮ್ಮ ಇಬ್ರು ಮಿತ್ರದ್ರೋಹಿಗಳು ಇಲ್ಲಿ ಬಂದು ಟೀ ಕುಡಿತಿದ್ದಾರೆ ನೋಡಿ. ಮಿತ್ರದ್ರೋಹಿಗಳು ಅಂತ ಟೀ ಕುಡಿದ್ರು.
ಮಾರ್ನಿಂಗ್ which place you would like early morning tomorrow morning ವಿಚ್ ಪ್ಲೇಸ್ ಇಸ್ ಬೆಟರ್ ಹಿಯರ್? ಬೇರೆ ಏನಾರ ಪ್ಲೇಸ್ ಇರುತ್ತದಾ? மேலே போங்க போய் அந்த ரூம் எடுத்துக்கீங்களா அங்கே எல்லாமே உங்களுக்கு எல்லாம் மேப்பே வச்சிருப்பாங்க எத்தனை கிலோமீட்டரு டிராவல்ஸ்னால அவங்க செட் பண்ணி எல்லாம் வாங்கி கொடுத்துருவாங்க பைக்கில் வந்தாலும் உங்களுக்கு பொள்ளாச்சியில் ಪ್ಲೇಸ್ இருக்குதா? அது கேரளா போகிற வழி போகலாம் கோட்டம் போகிற வழி அங்கேயே போகலாம் ரூம் போனீங்கன்னா எல்லாம் சொல்லுவாங்க எல்லா காட்டேஜ் ரூம்லையும் உங்களுக்கு மேப் எடுத்துருப்போம் யாரையும் நீ கேட்க முடியாது அதை பார்த்து போயிட்டு ನಮ್ಮ ಬೈಕಲ್ಲಿ ಕೂತವ್ರು ನೋಡಿ. ಓಕೆನಾ, ಬಾಯ್ 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 ಬಾಯ್. ಬೈಕ್ ಮೇಲೆ ಕೂತು ಫೋಟೋ ಎಲ್ಲ ತಗೊಂಡ್ರು. ಎಲ್ಲಾದರೂ ಬೀಳಿಸ್ತಾರೋ ಅಂತಲೂ ಭಯ ಆಗ್ತಾ ಇತ್ತು ನನಗೆ, ಬಟ್ ನಾಟ್ ಅ ಪ್ರಾಬ್ಲಮ್, ಇಟ್ ವಾಸ್ ಗುಡ್. ಅದು ಗಂಡ ಹೆಂಡತಿಗೂ ಅವ್ರ ವೈಫಿಗೂ ಕೂಡ, ಐ ಥಿಂಕ್ ವೈಫೇ, ನನಗೆ ಗೊತ್ತಿಲ್ಲ. ಸೊ ಅವ್ರ ಜೊತೆ ಇದ್ದಂಥ ಹೆಂಗಸಿಗೂ ಕೂಡ ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಬೈಕಲ್ಲಿ ಕೂರೋದು ಅಂತ. ಹೆಂಗಾದರೂ ಹತ್ಬಿಟ್ಟು ಕೂತ್ರು, ಹಿಂದ್ಗಡೆ ಬ್ಯಾಗ್ ಬೇರೆ ಇತ್ತು. ಸೊ ಸ್ಟಿಲ್ ಶಿ ಮೇಡ್ ಇಟ್. ವಾವ್, ಐ ಥಿಂಕ್ ಇಲ್ಲಿಗೆ ಬಂದಿದ್ದು ಸಾರ್ಥಕ ಆಯಿತು. ಟಿ ಎಸ್ಟೇಟು ಗೊತ್ತಿಲ್ಲ ಇನ್ನೂ ಇದೆಯಾ, ಮುಗೀತಾ ಏನು ಅಂತ. ಸೊ ಇದೆಲ್ಲ ರಿಸರ್ವ್ ಫಾರೆಸ್ಟ್, ಇದು ನೋಡಿದಾಗಲೇ ಗೊತ್ತಾಗುತ್ತೆ. ಇದರಲ್ಲಿ ಏನಾದರೂ ಇದ್ದರೂ ಇರ್ಬೋದು, ಹೇಳೋದಕ್ಕಾಗಲ್ಲ. ಪ್ರಾಣಿಗಳು ಸಿಕ್ಕಿದ್ರೂ ಸಿಗ್ಬೋದು, ಬಟ್ ದಿಸ್ ಇಸ್ ಆಫ್ಟರ್ನೂನ್, ಸೊ ಇಷ್ಟೊತ್ತಿಗೆ ನಮಗೆ ಸಿಗೋದು ಡೌಟು. ಟೈಮು 12:50 ಆಯಿತು. ಸೊ ಇವಾಗ ರೂಮಿಗೆ ಹೋಗಿ ಊಟನೂ ಮಾಡ್ಕೋಬೇಕಷ್ಟೇ, ಅಲ್ಲೇ ಎಲ್ಲಾದರೂ. ಬಾಡಿ ಕೂಡ ಡ್ರೈನ್ ಆಗ್ತಾಯಿದೆ, ಅಂದರೆ ನೀರು ಕೂಡ ಕರೆಕ್ಟಾಗಿ ಕುಡ್ದಿಲ್ಲ ನಾವು. ಸೊ ಸಿಗ್ತೀನಿ ನಿಮಗೆ ರೂಮಲ್ಲಿ. ಸ್ಟ್ರೈಟ್ ಹೋದರೆ ಬಾಲಾಜಿ ಟೆಂಪಲ್. ಸೊ ಇದು ಲಾಸ್ಟ್ ಹೇರ್ ಪಿನ್ ರೋಡು. ಇಲ್ಲಿ ನಿಮಗೆ ನೋಡ್ಬೋದು ಲಾಸ್ಟ್ ಹೇರ್ ಪಿನ್ ರೋಡ್, ಅಂದರೆ 40th ಇಲ್ಲಿ ಮುಗೀತು, ಇದ್ರ ಮೇಲ್ಗಡೆ ಇನ್ನಿಲ್ಲ. ಸೊ ಇದು ಇನ್ನಿಲ್ಲಿಂದ ವಾಲ್ಪಾರೈ ಮೈನ್ ಸಿಟಿಗೆ ಹೋಗುತ್ತೆ. ಲುಕ್ ಎಟ್ ದೀಸ್ ಗೈಸ್, ವಾವ್, ಏನು ಸಕ್ಕತ್ತಾಗಿದೆ ಅಂದರೆ. ಬ್ರಿಟಿಷರು ಏನು ಮಾಡಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಇಲ್ಲಿಗೆ ಇಂಡಿಯಾಗೆ ಬಂದು ಇದನ್ನೊಂದು ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ವಿ ಗಾಟ್ ದ ಪ್ಲೇಸ್. ನೋಡಿ ಯಾವ ಥರ ಇದೆ ನಾವು ರೂಮ್ ಮಾಡಿರೋ ಜಾಗ ಅಂತ. ಈ ಜಾಗದಲ್ಲಿ ಮಾಡಿರೋ ಅಂಥದ್ದು ನಾವು, ರೊಟ್ಟಿ ಕಡೆ ಅಂತ ಜಾಗದ ಹೆಸರು. ಸೊ ಎಲ್ಲಿ ಮಾಡಿರೋ ಅಂಥದ್ದು, ಇವತ್ತಿನ ಸ್ಟೇ ನಮ್ಮದು ಇಲ್ಲೇ. ಸೊ ಒಳ್ಳೆ ಪ್ಲೇಸ್ ನೀವು ಹುಡುಕಿದ್ದಾರೆ ಬಾಯ್ಸು. ಅಯ್ಯಪ್ಪ, ಏನು ಈ ಥರ ಇದೆಯಲ್ಲ, ಹೆವಿ ಅಪ್ ಇದೆ, ಇದು ಹೆವಿ ಸ್ಟೀಪ್ ಇದೆ, ಈ ಥರ ಹೈಟ್ ಇದೆ ಫುಲ್ಲು. ಇಲ್ಲಿಂದ ಮೇಲ್ಗಡೆ ಹೋಗಬೇಕು. ಯಪ್ಪ, ಇದ್ರ ಮಧ್ಯದಲ್ಲೇ ಇದೆಯಾ ಯಪ್ಪ ರೂಮ್, ಏನು ಅಂತ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಈ ರೋಡಲ್ಲೇ ಇರೋವಂಥದ್ದು. ವಾಯ್ಸ್ ಎಲ್ಲ ನಿಲ್ಲಿಸಿದ್ರು, ಎಲ್ಲ ಆಗ್ತಾರ ಗೊತ್ತಿಲ್ಲ. ಈ ಡೌನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀನಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನನಗೆ ಅಂಚಾಣ ಹಿಂಗದ. ಸೊ ಇಲ್ಲಿ ಆನೆ ಉಂಟು ಅಂತ ಹೇಳಿದರು, ಓಡ್ತಿದ್ದೀವಿ ಎಲ್ಲರೂ ಸರ್. ಯಪ್ಪ, 2 o'clock ಅವರೇ. ಟುಡೇ I have